ಒಂದು ಕಡೆ ಪ್ರತಿಭಟನೆ, ಮಗದೊಂದು ಕಡೆ ವಿನಯ್ ಅವರ ಸ್ವಗ್ರಾಮಕ್ಕೆ ಅವರ ಮೃತದೇಹವನ್ನ ತರಲಾಗಿದೆ. ಇದೀಗ ಆ ಕುಟುಂಬದ ಒಂದು ಸಂಕಟ ಯಾರಿಗೂ ಬೇಡ ಅನ್ನೋ ಪರಿಸ್ಥಿತಿ. ಎಸ್, ನಿಮ್ಮ ಗ್ಯಾರಂಟಿ ಬ್ರೇಕಿಂಗ್ ನಲ್ಲಿ ನೋಡೋಣ. ಬಿಜೆಪಿಯ ಕಾರ್ಯಕರ್ತ ಉದ್ಯೋಗದ ಕಾರಣ ಬೆಂಗಳೂರಿನಲ್ಲಿ ನೆಲೆಸಿದ್ರು, ಬಟ್ ಇಂತಹ ಪರಿಸ್ಥಿತಿಗೆ ಸಿಗಾಕೊಂಡು ಜೀವವನ್ನೇ ತ್ಯಜಿಸಿದ್ದಾರೆ. ಹುಟ್ಟೂರಲ್ಲಿ ವಿನಯ್ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗ ಹುಟ್ಟೂರಿಗೆ ಅವರ ಮೃತದೇಹ ರವಾನೆ ಆಗಿದೆ. ಸೋಮವಾರಪೇಟೆ ತಾಲೂಕಿನ ಗೋಣಿಮಾರೂರು ಅಂತ ಮಡಿಕೇರಿಲಿ ಗೌಡ ಸಂಪ್ರದಾಯದಂತೆ ಕೆಲವೇ ಹೊತ್ತಲ್ಲಿ ವಿನಯ್ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ತಂದೆಯ ಸಮಾಧಿಯ ಸಮೀಪದಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ವಿನಯ್ ಸೋಮಯ್ಯ ಸ್ವಗ್ರಾಮಕ್ಕೆ ಇದೀಗ ಮೃತದೇಹ ರವಾನೆಯಾಗಿದೆ. ಹೆಂಡತಿ ಮಕ್ಕಳ ಒಂದು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಕುಟುಂಬಸ್ಥರು ಮನೆ ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಇದರ ನಡುವೆ ಅವ್ರದ್ದಲ್ಲದ ತಪ್ಪಿಗೆ ಜೀವವನ್ನ ತ್ಯಜಿಸುವಂತಹ ಪರಿಸ್ಥಿತಿ. ಏನೋ ಆಯ್ತು, ಜೀವ ಹೋಯ್ತು ಅಂದ್ರೆ ಅದೊಂದು ರೀತಿ ಆಕ್ಸಿಡೆಂಟು, ಮತ್ತೊಂದು ಮಗದೊಂದು, ಬಟ್ ಆತ್ಮಹತ್ಯೆ ಅದು ಯಾವ ಕಾರಣಕ್ಕೆ? ಯಾರದ್ದೋ ಹುನ್ನಾರಕ್ಕೆ ಒಂದು ಜೀವ ಬಲಿಯಾಗಿದೆ. ಇದೀಗ ತಂದೆಯ ಸಮಾಧಿಯ ಪಕ್ಕದಲ್ಲೇ ಇವರ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸ್ತಾರೆ. ವಿನಯ್ ಸೋಮಯ್ಯ ಸ್ವಗ್ರಾಮಕ್ಕೆ ಇದೀಗ ಕುಶಾಲನಗರದ ಎಡುಂಡೆ ಅಂತ ಆ ಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಉದ್ಯೋಗದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದ್ದ ವಿನಯ್ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕುಶಾಲನಗರ ಒಂದು ರೀತಿ ಕುತುಕುತ ಅಂತ ಕುದೀತಾ ಇದೆ. ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಈ ಪ್ರಕರಣ. ಕೊಡಗಿನ ಸಾಮಾಜಿಕ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಂತಹ ವಿನಯ್ ಏನೋ ಸಾಧಿಸ್ತಾ ನನ್ನ ಮಗ ಅಂತ ಮತ್ತು ನನ್ನ ಗಂಡ ಅಂತ ಅಮ್ಮ ಮತ್ತು ಹೆಂಡತಿ ಇಬ್ರು ಕಾಯ್ತಾ ಇದ್ರು. ಬಟ್ ವಿನಯ್ ಈ ಒಂದು ಸುದ್ದಿಯನ್ನ ಹೊತ್ತು ತರ್ತಾರೆ ಅಂತ ಅವ್ರ ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಅನ್ಯಾಯವಾಗಿ ಒಂದು ಜೀವ ಹೋಗಿದೆ. ಇಲ್ಲ ಬಟ್ ಅದೇ ಅಲ್ಲಿ ಕಾಣ್ಕೊಂಡು ಹೇಳ್ತೀನಿ ಮೇಡಮ್, ಅವ್ರಿಗೆ ಕಾಲ್ ಮಾಡ್ತೇನೆ ನಾನು. ಇಲ್ಲ ಬಟ್ ಅದೇ ಅಲ್ಲಿ ಕಾಣ್ಕೊಂಡು ಹೇಳ್ತೀನಿ ಮೇಡಮ್, ಅವ್ರಿಗೆ ಕಾಲ್ ಮಾಡ್ತೇನೆ ನಾನು. ಇಲ್ಲ ಬಟ್ ಅದೇ ಅಲ್ಲಿ ಕಾಣ್ಕೊಂಡು ಹೇಳ್ತೀನಿ ಮೇಡಮ್, ಅವ್ರಿಗೆ ಕಾಲ್ ಮಾಡ್ತೇನೆ ನಾನು. ಪ್ರವೇಶ ಮಾಡಲ್ಲ ಕಾಂಗ್ರೆಸ್ ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್. ಈ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ, ಬಟ್ ಬಿಜೆಪಿ ಸಾವಿನಲ್ಲಿಯೂ ಕೂಡ ರಾಜಕೀಯ ಮಾಡ್ತಾ ಇದೆ. ವಿನಯ್ ಸಾವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ವಿನಯ್ ಕೇಸ್ನಲ್ಲಿ ಈಗಾಗಲೇ ಎಫ್ಐಆರ್ ಆಗಿದೆ, ತನಿಖೆ ಕೂಡ ಆಗ್ತಾ ಇದೆ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗುತ್ತೆ, ಕ್ರಮ ಮುಂದಕ್ಕಾಗುತ್ತೆ ಅವರ ವಿರುದ್ಧವಾಗಿ. ವಿನಯ್ ಸಾವಿನ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಹೇಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಮಗದೊಂದು ಕಡೆ ಎಫ್ಐಆರ್ ನಲ್ಲಿ ನಿಮ್ಮ ಪಕ್ಷದ ಶಾಸಕರುಗಳ ಹೆಸರು ಸೇರಿಸಬೇಕು, ಯಾಕಂದ್ರೆ ಡೆತ್ ನೋಟ್ ಅಲ್ಲಿ ಅವರ ಹೆಸರು ಮೆನ್ಷನ್ ಆಗಿದೆ. ಒಂದು ಮಡಿಕೇರಿಯ ಶಾಸಕ ಮಂತರ್ಗೌಡ, ಮತ್ತೊಬ್ರು ವಿರಾಜಪೇಟೆ MLA ಪೊನ್ನಣ್ಣ, ಇಬ್ರು ಕೂಡ ಕಾಂಗ್ರೆಸ್ನವರೇ. ಅವರಿಬ್ರು ಹೆಸರನ್ನ ಸೇರಿಸಿ ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಮಗದೊಂದು ಕಡೆ ತನಿಖೆ ಆಗ್ತಾ ಇದೆ, ಎಫ್ಐಆರ್ ಆಗಿದೆ, ಆಗ್ಲಿ ತನಿಖೆ, ನಾವು ಹಸ್ತಕ್ಷೇಪ ಮಾಡಲ್ಲ, ಮಧ್ಯಪ್ರವೇಶ ಮಾಡಲ್ಲ ಅಂತ ಇವರು ಕೂಡ ತೇಪೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಒಂದು ಮಗದೊಂದು ನಾವು ಗಮನಿಸಬೇಕಾಗಿರೋದು, ಡೆತ್ ನೋಟ್ ಅಲ್ಲಿ ಇವರಿಬ್ಬರ ಹೆಸರು ಕೂಡ ಮೆನ್ಷನ್ ಆಗಿದೆ. ಆದ್ರೆ ನನ್ನ ಸಾವಿಗೆ ಇವರೇ ಕಾರಣ ಅಂತ ಬರ್ದಿರೋದಲ್ಲ. ಇಂತಿಂತವರಿಂದ ಕಿರುಕುಳ ಆಯ್ತು ಅಂತ ಹೇಳಿದ್ದಾರೆ. ಬಹಳ ಡೀಟೇಲ್ಡ್ ಆಗಿ ನಾವು ನೋಡ್ಬೋದು. ಹಾಗಾಗಿ
ಬಹುಶಃ ಪೊಲೀಸರು ಕೂಡ ಒಂದ್ ಕಡೆ ಕನ್ಫ್ಯೂಷನ್ ಝೋನಿಗೆ ಹೋದ್ರಾ? ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಏಕಾಏಕಿ ಸುಮ್ಮನೆ ಏನೋ ಬಂತು ಅಂತ ಅವರು ಕೂಡ ಎಫ್ಐಆರ್ ದಾಖಲು ಮಾಡೋಕ್ಕಾಗಲ್ಲ. ಒಂದು ಡೆತ್ ನೋಟ್ನಲ್ಲಿ ಹೆಸರು ಮೆನ್ಷನ್ ಆಗಿದೆ, ಬಟ್ ಕಾರಣ ಇವರೇ ಅಂತ ಹೇಳಿಲ್ಲ. ಬೇರೆ ಒಂದು ವಿಚಾರದಲ್ಲಿ ಇವ್ರ ಹೆಸರು ಬಂದಿದೆ, ಯಾರು ಈ ಇಬ್ರು MLA, ಕಾಂಗ್ರೆಸ್ MLAಗಳದ್ದು. ಇದರ ನಡುವಲ್ಲಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಕೂಡ ಬಿಜೆಪಿ ಹೇಳ್ತಾ ಇದೆ. ಟ್ರಾನ್ಸ್ಪರೆಂಟ್ ಆಗಿ ತನಿಖೆ, ಇನ್ವೆಸ್ಟಿಗೇಷನ್ ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any statement. ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿದಸ್ರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗುತ್ತೆ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರಗೌಡ ಅವರ ಹೆಸರನ್ನ ಸೇರಿಸಬೇಕು FIR ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make